ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ನಿಮ್ಮ ಎಕ್ಸಾಮಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಟ್ಯಾಗ್ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಇಲ್ಲಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿಗೆ ಬರ್ತಕ್ಕಂತಹ ಕ್ವಶನ್ಸ್ಗಳೇನಿದಾವೋ ನಿಮ್ಮ ಒಂದು ಕ್ವಶನ್ ಬ್ಯಾಂಕಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳಾಗಿದ್ದಾವೆ. ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಪೆಷಲ್ ರೂಲ್ಗಳಿದ್ದಾವೆ ವಿದ್ಯಾರ್ಥಿಗಳೇ, ಇವುಗಳನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಸಿಂಪಲ್ ಆಗಿ ಕೊಟ್ಟರಂತೂ ನೀವು ಈಸಿಯಾಗಿ ಬರೀತೀರಾ ಗೊತ್ತಿದೆ, ಬಟ್ ಇಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಸ್ಪೆಷಲ್ ರೂಲ್ಸ್ ಇದ್ದಾವೆ, ಅವುಗಳ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಏನವು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ನೋಡಿ ವಿದ್ಯಾರ್ಥಿಗಳೇ, ಐ ಡಿಡ್ ನಾಟ್ ಅಟೆಂಡ್ ಹೀಸ್ ಕನ್ಸರ್ಟ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೋಡಿ ಹೆಲ್ಪಿಂಗ್ ವರ್ಬ್ ಡಿಡ್ ಅನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಮತ್ತು ನಾಟ್ ಅಂತಕ್ಕಂತಹ ನೆಗೆಟಿವ್ ವರ್ಡ್ ಇಲ್ಲಿ ಆಲ್ರೆಡಿ ಕಾಣಿಸ್ತಾ ಇದೆ. ಸೊ ನಾವು ಮೊದಲಿಗೆ ಹೆಲ್ಪಿಂಗ್ ವರ್ಬನ್ನು ಬರೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಡಿಡ್ ಅಂತ ಬರೆದುಕೊಳ್ತೇವೆ. ನೋಡಿ, ಡಿಡ್ ಅಂತ ಬರೆದುಕೊಂಡ ತಕ್ಷಣ ನಾವು ನಾಟನ್ನು ಸೇರಿಸಬಾರ್ದು, ಯಾಕೆಂದರೆ ಇಲ್ಲಿ ಸೆಂಟೆನ್ಸಲ್ಲಿ ಆಲ್ರೆಡಿ ನಾಟ್ ಇರೋದ್ರಿಂದ ನೆಗೆಟಿವ್ ಸೆಂಟೆನ್ಸ್ ಇದೆ. ಸೊ ಡಿಡ್ ಅಂತ ಆಯಿತು. ಇನ್ನು ಸಬ್ಜೆಕ್ಟ್ ನೋಡಿ ಐ ಅಂತ ಇದೆ, ಆ್ಯಸ್ ಇಟ್ ಈಸ್ ಐ ಅನ್ನು ಬರೀತೇವೆ. ಡಿಡ್ ಐ ಅಂತ ಬರೆದ್ರೆ ನಿಮಗೆ ಆನ್ಸರ್ ಸರಿಯಾಗುತ್ತೆ, ಒಂದು ಅಂಕ ಸಿಗ್ತಾ ಇದೆ ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಕ್ವೆಶನ್ ನೋಡಿ, ಸ್ವಲ್ಪ ಇದು ಟ್ವಿಸ್ಟ್ ಆಗಿದೆ. ದೇ ಹಾರ್ಡ್ಲಿ ಬಂಕ್ ದ ಕ್ಲಾಸಸ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಈ ಒಂದು ಸೆಂಟೆನ್ಸ್ನಲ್ಲಿ ಬರ್ತಕ್ಕಂತಹ ಈ ಒಂದು ಹಾರ್ಡ್ಲಿ ಅಂತಕ್ಕಂತಹ ಪದ ಏನಿದೆನೋ ಅದು ನೆಗೆಟಿವ್ ಮೀನಿಂಗನ್ನು ಕೊಡುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಅದು ನೋ ಅಂತಕ್ಕಂತಹ ಪದಕ್ಕೆ ಈಕ್ವಲೆಂಟ್ ಆಗಿರುತ್ತೆ. ಸೊ ಕೊಟ್ಟಿರೋ ಸ್ಟೇಟ್ಮೆಂಟ್ ನೆಗೆಟಿವ್ ಆಗಿದೆ. ಸೊ ಇಂತಹ ಪ್ರಶ್ನೆಗಳನ್ನು ಕೊಟ್ಟಾಗಲೇ ನೀವು ಮಿಸ್ಟೇಕ್ ಮಾಡ್ತೀರಾ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವೇಷನ್ ಮಾಡಿ. ಇನ್ನು ಇಲ್ಲಿ ಬಂಕ್ ಅಂತ ಇದೆ ನೋಡಿ, V1 ಫಾರ್ಮಲ್ಲಿದೆ, ಅಂದರೆ ಪ್ರೆಸೆಂಟ್ ಫಾರ್ಮಲ್ಲಿದೆ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಹಾಗಾಗಿ ನಾವು ವರ್ಬನ್ನೇ ಗಮನಿಸಬೇಕು. ಸೊ ಇಲ್ಲಿ ನಾವೇನು ಮಾಡ್ತೇವೆ, ಡೂ ಅನ್ನು ತೆಗೆದುಕೊಳ್ತೇವೆ. ಆಲ್ರೆಡಿ ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ, ಅಂದರೆ ಹಾರ್ಡ್ಲಿ ಬಂದಿರೋದ್ರಿಂದ ನಾವು ನಾಟನ್ನು ಸೇರಿಸಬಾರ್ದು. ಇನ್ನು ಪ್ರನೌನ್ ದೇ ಇದೆ ನೋಡಿ, ಅದನ್ನೇ ಆ್ಯಸ್ ಇಟ್ ಈಸ್ ಬರಿತಾ ಇದ್ದೇವೆ. ಡೂ ದೇ ಅಂತ ಹೇಳಿ ನೀವು ಆನ್ಸರನ್ನು ಬರಿಬೇಕು ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ತುಂಬ ಸಿಂಪಲ್ ಇದೆ, ನೀರಜ್ ಒನ್ ಎ ಸಿಲ್ವರ್ ಮೆಡಲ್ ಇನ್ ಒಲಿಂಪಿಕ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲಿ ಸಿಗ್ತಾ ಇಲ್ಲ ನಮಗೆ, ಬಟ್ ಒನ್ ಅಂತಕ್ಕಂತಹ ಮೇನ್ ವರ್ಬ್ ಏನಿದೆನೋ ಇದು ಪಾಸ್ಟ್ ಫಾರ್ಮಲ್ಲಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಬಂದಾಗ ನಾವು ಡಿಡ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತೇವೆ. ಸೊ ಇಲ್ಲಿ ನಾನು ಆರಂಭದಲ್ಲಿ ಡಿಡ್ ಅಂತ ಬರೆದುಕೊಳ್ತೇನೆ ವಿದ್ಯಾರ್ಥಿಗಳೇ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿ, ಎಲ್ಲೂ ಕೂಡ ನೆಗೆಟಿವ್ ಮೀನಿಂಗ್ ಕೂಡ ವರ್ಡ್ ಇಲ್ಲ, ಹಾಗಾಗಿ ನಾವು ಈ ಒಂದು ಡಿಡ್ ಅಂತಕ್ಕಂತಹ ಪದಕ್ಕೆ ನಾಟನ್ನು ಸೇರಿಸಬೇಕು. ಮತ್ತು ಸಬ್ಜೆಕ್ಟ್ ನೋಡಿ ನೀರಜ್ ಅಂತ ಇದೆ. ಸೊ ನಾವು ಇದನ್ನು ಪ್ರನೌನ್ ಫಾರ್ಮಲ್ಲಿ ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ನೀರಜ್ ಇರೋದನ್ನು ನಾವು ಹಿ ಅಂತಕ್ಕಂತಹ ಒಂದು ಪ್ರನೌನ್ ಫಾರ್ಮಲ್ಲಿ ಬರಿಬಹುದಾಗಿದೆ. ಡಿಡೆಂಟ್ ಹಿ ಅಂತ ಆನ್ಸರ್ನ ಬರಿಬೇಕು ವಿದ್ಯಾರ್ಥಿಗಳೇ. ಇನ್ನು ಫೋರ್ತ್ ನೋಡಿ, ಸೀಮಾ ಹ್ಯಾಸ್ ಗಾನ್ ಟು ಮಲೇಷಿಯಾ ಅಂತ ಇದೆ. ಸೊ ಇಲ್ಲಿ ಹ್ಯಾಸ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್ ಕಾಣಿಸ್ತಾ ಇದೆ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ, ಯಾಕೆಂದರೆ ಎಲ್ಲೂ ಕೂಡ ನೆಗೆಟಿವ್ ಕೂಡ ಮೀನಿಂಗ್ ವರ್ಡ್ ಇಲ್ಲ, ಹಾಗಾಗಿ. ಸೊ ಹ್ಯಾಸನ್ನು ತೆಗೆದುಕೊಳ್ಬೇಕು ಮತ್ತು ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಹ್ಯಾಸೆಂಟ್ ಅಂತ ಸೇರಿಸ್ತೇವೆ. ಸೀಮಾ ಗರ್ಲ್ ಆಗಿದ್ದಾಳೆ, ಸೊ ನಾವೇನು ಮಾಡಬೇಕಾಗುತ್ತೆ ಅಂದರೆ ಸೀಮಾ ಇರೋದಕ್ಕೆ ಪ್ರನೌನ್ ಫಾರ್ಮ್ ಶಿಯನ್ನು ಸೇರಿಸ್ತೇವೆ ವಿದ್ಯಾರ್ಥಿಗಳೇ. ಸೊ ಹ್ಯಾಸೆಂಟ್ ಸಿ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಇನ್ನು ಫಿಫ್ತ್ ಒನ್ ಸ್ವಲ್ಪ ಟ್ವಿಸ್ಟ್ ಆಗಿದೆ ವಿದ್ಯಾರ್ಥಿಗಳೇ, ಸರಿಯಾಗಿ ಗಮನಿಸಿ. ಐ ಆಮ್ ವರ್ಕಿಂಗ್ ಆ್ಯಸ್ ಎ ಟೀಚರ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ನೋಡಿ, ಕೊಟ್ಟಿರೋ ಒಂದು ಸೆಂಟೆನ್ಸು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ ಮತ್ತು ಆ್ಯಮ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಸಿಗುತ್ತೆ ನಿಮಗೆ. ಸೊ ನಾವು ಇಲ್ಲಿ ಆ್ಯಮಂಟ್ ಐ ಅಂತ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬಾರ್ದು ವಿದ್ಯಾರ್ಥಿಗಳೇ. ನೆಗೆಟಿವ್ ಮಾಡಬೇಕಾದ್ರೆ ಆ್ಯಮನ್ನು ನಾವು ಆರ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತೇವೆ ಮತ್ತು ಇದಕ್ಕೆ ನೆಗೆಟಿವ್ ಮೀನಿಂಗ್ ಆಗಿರೋ ನಾಟನ್ನು ಸೇರಿಸ್ತೇವೆ, ಆರೆಂಟ್ ಐ ಅಂತೇಳಿ. ಸೊ ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಐ ಆಮ್ ವರ್ಕಿಂಗ್ ಆ್ಯಸ್ ಎ ಟೀಚರ್ ಇದ್ದಾಗ ಆರೆಂಟ್ ಐ ಆಯಿತು ವಿದ್ಯಾರ್ಥಿಗಳೇ. ಒಂದು ವೇಳೆ ಇದೇ ಸೆಂಟೆನ್ಸನ್ನೇ ಐ ಆಮ್ ನಾಟ್ ಅಂತ ಇಲ್ಲೇ ಇತ್ತು ಅಂದ್ಕೊಳ್ಳಿ ಸ್ಟೇಟ್ಮೆಂಟಲ್ಲಿ, ಐ ಆಮ್ ನಾಟ್ ವರ್ಕಿಂಗ್ ಆ್ಯಸ್ ಎ ಟೀಚರ್ ಅಂತ ಇದ್ದಿದ್ರೆ ನೀವು ಆಗ ಆರ್ ಐ ಅಂತ ಮಾಡೋ ಹಾಗಿಲ್ಲ ವಿದ್ಯಾರ್ಥಿಗಳೇ. ಸೊ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ನಾವು ಆ್ಯಮನ್ನೇ ತೆಗೆದುಕೊಂಡು ಮಾಡಬಹುದು. ಆ್ಯಮ್ ಐ ಅಂತ ಕ್ವಶನ್ ಟ್ಯಾಗನ್ನು ನೀವು ಬರಿಬಹುದಾಗುತ್ತೆ. ಸೊ ಈ ಒಂದು ಟ್ವಿಸ್ಟ್ ಆಗಿರೋ ರೂಲನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಫಿಫ್ತ್ ಒನ್ ನೋಡಿ, ತುಂಬ ಸ್ಪೆಷಲ್ ಆಗಿರೋದು, ಇದು ಕೂಡ ಸ್ವಲ್ಪ ಟ್ವಿಸ್ಟ್ ಆಗುತ್ತೆ ನಿಮಗೆ. ಏನಪ್ಪ ಅಂದರೆ ದಿಸ್ ಮಷೀನ್ ರೇರ್ಲಿ ವರ್ಕ್ಸ್ ಅಂತ ಇದೆ ನೋಡಿ. ಇಲ್ಲಿ ರೇರ್ಲಿ ಅಂತಕ್ಕಂತಹ ಪದ ಏನಿದೆ ವಿದ್ಯಾರ್ಥಿಗಳೇ, ಇದು ನೆಗೆಟಿವ್ ಮೀನಿಂಗನ್ನು ಕೊಡೋ ಒಂದು ವರ್ಡ್ ಆಗಿರುತ್ತೆ. ಅಂದರೆ ನೋ ಅಂತಕ್ಕಂತಹ ಒಂದು ಮೀನಿಂಗಿಗೆ ಇದು ಈಕ್ವಲೆಂಟ್ ಆಗಿರೋ ಪದ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ದಿಸ್ ಮಷೀನ್ ರೇರ್ಲಿ ವರ್ಕ್ಸ್ ಅಂತ ಇದೆ. ಎಸ್ ನೋಡಿ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಮತ್ತು ಮೇನ್ ವರ್ಬ್ ವರ್ಕ್ಸ್ ಅಂತಕ್ಕಂಥದ್ದು ಏನಿದೆ V1 ಫಾರ್ಮಲ್ಲಿದೆ. ಎಸ್ ಇಲ್ಲಿ ಸೇರ್ಕೊಂಡಿರೋದ್ರಿಂದ ನಮಗೆ ಅರ್ಥ ಆಗಿಬಿಡುತ್ತೆ. ಸೊ ಈ ರೀತಿ ವರ್ಬ್ಗೆ ಎಸ್ ಸೇರಿಕೊಂಡಾಗ ನೀವು ಸಿಂಪಲ್ಲಾಗಿ ಕಂಡುಹಿಡಿಬೋದು. ಏನಪ್ಪ ಅಂದರೆ ಡಸನ್ನು ನಾವು ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ಬೇಕು ಅಂತೇಳಿ ನಾವು ಅರ್ಥ ಮಾಡ್ಕೊಂಡ್ಬಿಡ್ತೇವೆ. ಇಲ್ಲಿ ನೋಡಿ, ಆಲ್ರೆಡಿ ಥರ್ಡ್ ಎಕ್ಸಾಂಪಲ್ ಡಿಸ್ಕಷನ್ ಮಾಡಬೇಕಾದ್ರೆ ಒನ್ ಅಂತಕ್ಕಂಥದ್ದು ಪಾಸ್ಟ್ ಇತ್ತು, ಡಿಡ್ ತೆಗೆದುಕೊಂಡಿದ್ವಿ. ಇಲ್ಲಿ ವರ್ಕ್ಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಫಾರ್ಮ್ ಆಗಿದೆ ಮತ್ತು ಎಸ್ ಇಲ್ಲಿ ಸೇರ್ಕೊಂಡಿದೆ. ಸೊ ಡಸ್ ಅನ್ನು ತೆಗೆದುಕೊಳ್ತೇವೆ. ಸೊ ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಡಸ್ ಅಂತ ಆಯಿತು. ಮತ್ತು ಇಲ್ಲಿ ನೋಡಿ, ರೇರ್ಲಿ ಅನ್ನೋದು ನಾಟ್ಗೆ ಸಮ ಆಗಿತ್ತಲ್ವಾ, ಸೊ ಇದಕ್ಕೆ ಡಸ್ಗೆ ನಾವು ನಾಟನ್ನು ಸೇರಿಸಬಾರ್ದು.
ಇನ್ನು ದಿಸ್ ಮಷೀನ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳ ಸಬ್ಜೆಕ್ಟ್, ಇದಕ್ಕೆ ನಾವು ಇಟ್ ಅಂತಕ್ಕಂತಹ ಪ್ರನೌನನ್ನು ಬಳಸಬೇಕಾಗುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್, ಡಸ್ ಇಟ್ ಅಂತ ಆಗುತ್ತೆ. ಇನ್ನು 7th ಒನ್, ವಿ ಕ್ಯಾನ್ ಕಂಪ್ಲೀಟ್ ದ ಸಿಲೆಬಸ್ ಅಂತ ಇದೆ. ಸೊ ನೋಡಿ ಇಲ್ಲಿ ಕ್ಯಾನ್ ಅಂತಕ್ಕಂತಹ ಮಾಡಲ್ ಆಕ್ಸಿಲರಿ ಇದೆ, ಅದನ್ನೇ ತೆಗೆದುಕೊಂಡು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತೇವೆ. ಮತ್ತು ಯಾವುದೇ ಒಂದು ನೆಗೆಟಿವ್ ವರ್ಡ್ ಈ ಸೆಂಟೆನ್ಸಲ್ಲಿ ಕಾಣಿಸ್ತಾ ಇಲ್ಲ, ಅಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಾವೇನು ಮಾಡಬೇಕು, ಕ್ಯಾನನ್ನು ತೆಗೆದುಕೊಳ್ತೇವೆ ಮತ್ತು ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ಇಲ್ಲಿ ನಾವು ನಾಟನ್ನು ಸೇರಿಸಬೇಕು ವಿದ್ಯಾರ್ಥಿಗಳೇ. ಕ್ಯಾನ್ ನಾಟ್, ಕಾಂಟ್ ಅಂತ ಆಗುತ್ತೆ. ಮತ್ತು ಸಬ್ಜೆಕ್ಟ್ ನೋಡಿ ವಿ ಇದೆ, ಸೊ ಕಾಂಟ್ ವಿ ಅಂತ ಬರಿತೇವೆ, ಅದೇ ಪ್ರನೌನ್ನೇ ಬಳಸ್ಬೋದು. ಇನ್ನು 8th ಕ್ವಶನ್, ಐ ಶಾಲ್ ಪ್ಲೇ ದ ರೋಲ್ ಆಫ್ ಶೈಲಾಕ್ ಅಂತ ಇದೆ. ಸೊ ವಿದ್ಯಾರ್ಥಿಗಳೇ ನೋಡಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ ಮತ್ತು ಶಾಲ್ ಅಂತಕ್ಕಂತಹ ಮಾಡಲ್ ಆಕ್ಸಿಲರಿ ವರ್ಬ್ ಇಲ್ಲಿ ಸಿಗುತ್ತೆ, ಅದನ್ನೇ ತೆಗೆದುಕೊಳ್ತೇವೆ. ಅದನ್ನು ನಾವು ತೆಗೆದುಕೊಂಡಾಗ ಶಾಂಟ್ ಅಂತ ಈ ರೀತಿ ಬರಿಬೇಕು ವಿದ್ಯಾರ್ಥಿಗಳೇ. ಶಾಲ್ ನಾಟನ್ನು ನಾವು ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ಬರೆದಾಗ ಶಾಂಟ್ ಅಂತ ಆಗುತ್ತೆ. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಐ ಅಂತ ಪ್ರನೌನ್ನ ಯೂಸ್ ಮಾಡಿ. ಇನ್ನು 9th ಒನ್, ಇದು ಕೂಡ ಸ್ವಲ್ಪ ಸ್ಪೆಷಲ್ ಇದೆ, ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ. ದೀಸ್ ಪೀಪಲ್ ವರ್ ಸೆಲ್ಡಮ್ ನೋನ್ ಟು ದೇರ್ ನೈಬರ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಸೆಲ್ಡಮ್ ಅಂತಕ್ಕಂತಹ ಒಂದು ಪದ ಏನಿದೆನೋ ಇದು ನೋ ಅಂತಕ್ಕಂತಹ ಅಥವಾ ನಾಟ್ ಅಂತಕ್ಕಂತಹ ಪದಕ್ಕೆ ಈಕ್ವಲ್ ಆಗುತ್ತೆ, ಅಂದರೆ ನೆಗೆಟಿವ್ ಮೀನಿಂಗನ್ನು ಕೊಡ್ತಕ್ಕಂತಹ ವರ್ಡ್ ಇದಾಗಿರುತ್ತೆ. ಸೊ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಆಗಿದೆ, ಪಾಸಿಟಿವ್ ಕ್ವಶನ್ ಆಗಬೇಕು. ಮತ್ತು ಹೆಲ್ಪಿಂಗ್ ವರ್ಬ್ ಇಲ್ಲೇ ಇದೆ ನೋಡಿ, ವರ್, ಅದನ್ನೇ ತೆಗೆದುಕೊಳ್ಬೇಕು, ವರ್ ಅಂತ ತೆಗೆದುಕೊಳ್ತೇವೆ. ಮತ್ತು ಸಬ್ಜೆಕ್ಟ್ ದೀಸ್ ಪೀಪಲ್ ಅಂತ ಇದೆ, ಇದನ್ನು ಪ್ರನೌನ್ ಫಾರ್ಮಲ್ಲಿ ಬರೆದಾಗ ನಾವು ದೇ ಅಂತ ಬರಿಬಹುದು, ವರ್ ದೇ ಅಂತ ಆನ್ಸರ್ ಬರ್ತಾ ಇದೆ. ಇನ್ನು ಕೊನೆಯ ಪ್ರಶ್ನೆ 10ನೇದು ನೋಡಿ, ದ ಮದರ್ ಆ್ಯಂಡ್ ದ ಚೈಲ್ಡ್ ಹ್ಯಾಡ್ ನೆವರ್ ಕಮ್ ಅಕ್ರಾಸ್ ಸಚ್ ಎ ಸಿಚುವೇಶನ್. ಎಸ್ ವಿದ್ಯಾರ್ಥಿಗಳೇ, ತುಂಬ ಸ್ಪೆಷಲ್ ಆಗಿರೋದು ಇದು ಕೂಡ, ಯಾಕೆಂದರೆ ಇಲ್ಲಿ ನೋಡಿ ನೆವರ್ ಅಂತಕ್ಕಂತಹ ಪದ ಏನಿದೆನೋ ಇದು ನೋ ಅಥವಾ ನಾಟ್ಗೆ ಈಕ್ವಲೆಂಟು, ಅಂದರೆ ಕೊಟ್ಟಿರೋ ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ, ನಾವು ಬರಿಬೇಕಾಗಿರೋದು ಪಾಸಿಟಿವ್ ಕ್ವಶನ್ ಟ್ಯಾಗ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ನಾವೇನು ಮಾಡ್ಬೋದು ನೋಡಿ, ಹೆಲ್ಪಿಂಗ್ ವರ್ಬ್ ಯಾವ ತೆಗೆದುಕೊಳ್ತೇವೆ, ಹ್ಯಾಡ್ ಅಂತ ಇದೆ ನೋಡಿ, ಅದನ್ನೇ ತೆಗೆದುಕೊಳ್ಳೋಣ. ಸೊ ಇಲ್ಲಿ ನಾನು ಹ್ಯಾಡನ್ನು ಮೊದಲಿಗೆ ಬರ್ಕೊಳ್ತಾ ಇದ್ದೇನೆ, ಮತ್ತು ಆಲ್ರೆಡಿ ನೆಗೆಟಿವ್ ಸೆಂಟೆನ್ಸ್ ಅಂತ ನಾವು ತಿಳ್ಕೊಂಡಿದ್ದೇವೆ, ನಾಟನ್ನು ಸೇರಿಸಬಾರ್ದು, ಹ್ಯಾಡ್ ಅಂತ ಆಯಿತು. ಇಲ್ಲಿ ನೋಡಿ ಸಬ್ಜೆಕ್ಟ್ ದ ಮದರ್ ಆ್ಯಂಡ್ ದ ಚೈಲ್ಡ್, ಅಂದರೆ ಇಬ್ಬರಿದ್ದಾರೆ ವಿದ್ಯಾರ್ಥಿಗಳೇ, ಪ್ಲೂರಲ್ ಆಗಿದೆ, ಪ್ಲೂರಲ್ ಆಗಿರೋದ್ರಿಂದ ದೇ ಅನ್ನು ತೆಗೆದುಕೊಳ್ಬೇಕು, ಹ್ಯಾಡ್ ದೇ ಅಂತ ಕ್ವಶನ್ ಟ್ಯಾಗ್ ನಾವು ಫ್ರೇಮ್ ಮಾಡ್ತೇವೆ. ಸೊ ಈ ಎಲ್ಲ ರೂಲ್ಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ, ಯಾವುದಾದ್ರೂ ರೂಲ್ ಖಂಡಿತವಾಗಲೂ ಕೂಡ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಬೇರೆ ಯಾವುದಾದ್ರೂ ಗ್ರಾಮರ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ, ನಿಮಗೆ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ಟೇಕ್ ಕೇರ್, ಕೀಪ್ ಲರ್ನಿಂಗ್ ಆ್ಯಂಡ್ ಸ್ಟಡಿ ವೆಲ್.